ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೀನಿ. In the subject pedagogic tools, techniques and approaches, we are going to start the unit 2 empowering teachers with tools and techniques. ಯೂನಿಟ್ 2 ಏನನ್ನು ಡೀಲ್ ಮಾಡುತ್ತೆ ಅಂದರೆ ಶಿಕ್ಷಕರನ್ನು ಅವರದ್ದೇ ಆಗಿರ್ತಕ್ಕಂಥ ಸಾಧನಗಳು ಮತ್ತು ತಂತ್ರಗಳ ಮೂಲಕ ಅವರನ್ನು ಸಬಲೀಕರಣಗೊಳಿಸೋದು ಅಂತ ಆಗತಕ್ಕಂಥದ್ದು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಅಂದರೆ ಎಂಪವರ್ಮೆಂಟು, ಯಾವಾಗ ಶಿಕ್ಷಕ ಎಂಪವರ್ ಆಗ್ತಾನೆ ಅಥವಾ ಸಬಲೀಕರಣಗೊಳ್ತಾನೆ ಅಂದರೆ ಈ ಈಸ್ ವೆಲ್ ವರ್ಸ್ಡ್ ವಿತ್ ದ ಡಿಫ್ರೆಂಟ್ ಅಪ್ರೋಚಸ್, ಟೂಲ್ಸ್, ಟೆಕ್ನಿಕ್ಸ್ ಎಕ್ಸೆಟ್ರಾ. ಇಫ್ he is having more tools and techniques and skills, then he can able to deliver the information in an effective way in every type of classroom. So that's why we are going to discuss the information or concepts that those are going to empower every teacher. In every classroom he can become a very good teacher. So that is one of the very important concept, that is teaching competencies. ಅಂದರೆ ಶಿಕ್ಷಕನ ಬೋಧನೆಗೆ ಸಂಬಂಧಿಸಿರ್ತಕ್ಕಂಥ ಸಾಮರ್ಥ್ಯಗಳು ಅಂತ ಹೇಳಿ ಕರಿತೀವಿ. ಹೇಗೆ ಹಲವಾರು ಸಾಧನ ಮತ್ತು ತಂತ್ರಗಳ ಮೂಲಕ ಅವನನ್ನು ಸಬಲೀಕರಣಗೊಳಿಸಿದರೆ ಉತ್ತಮವಾಗಿರ್ತಕ್ಕಂಥ ಬೋಧನೆಯನ್ನು ಎಲ್ಲ ತೆರನಾಗಿರ್ತಕ್ಕಂಥ ಎಲ್ಲ ಹಂತಗಳಲ್ಲಿ ಅವನು ಮಾಡಲಿಕ್ಕೆ ಸಾಧ್ಯತೆ ಆಗಿರುತ್ತೆ ಅಂತಕ್ಕಂಥದ್ದು. ಅದರಲ್ಲಿ ಮೊದಲನೇದು ಬೋಧನಾ ಸಾಮರ್ಥ್ಯಗಳು ಅನ್ನೋ ವಿಷಯವನ್ನು ನಾವು ಚರ್ಚೆ ಮಾಡೋಣ. ಇದನ್ನು ನೀವು ಕರಗತ ಮಾಡಿಕೊಂಡ್ರೆ ಯು ವಿಲ್ ಬಿಕಮ್ ಎಂಪವರ್ ಫಾರ್ ಯುವರ್ ಕ್ಲಾಸ್ ಟೀಚಿಂಗ್. ದಟ್ ಈಸ್ ನಥಿಂಗ್ ಬಟ್ ಫಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಕಾಂಪಿಟೆನ್ಸಿ. ಏನು ಹಂಗಂದರೆ ಸಾಮರ್ಥ್ಯ ಅಂದರೆ ಏನು, ಬೋಧನಾ ಸಾಮರ್ಥ್ಯ ಅನ್ನುವಂಥದ್ದನ್ನು ನೋಡೋಣ. A word meaning competency is that legal capacity or a qualifications ಅಂತಲೂ ಕೂಡ ಕರಿತೀವಿ. That is fitness. To perform certain activity he has to fit ಅಂತ. It's not only tells about only the physical activity, so it is a mental fitness with regarding to the different dimensions. As the competency of a evidence, thus or sometimes we can say it is a state of being competent ಅಂತ ಕೂಡ ಕರಿತೀವಿ. ಅಂದರೆ ಸ್ಪರ್ಧಾತ್ಮಕವಾಗಿ ಇರ್ತಕ್ಕಂಥ ಒಂದು ಸ್ಥಿತಿ, ಒಬ್ಬ ವ್ಯಕ್ತಿಯ ಅಥವಾ ಶಿಕ್ಷಕನ ಒಂದು ಸ್ಥಿತಿ ಕೂಡ ಅಂತ ಹೇಳಿ ಸ್ಟೇಟ್ ಆಫ್ ಬೀಯಿಂಗ್ ಕಾಂಪಿಟೆಂಟ್ ಎನಫ್ ಟು ಪರ್ಫಾರ್ಮ್ certain task, that is nothing but a teaching, or you can say it is an ability or adequacy or a power. ಅಂದರೆ ಸಾಮರ್ಥ್ಯ, ಶಕ್ತಿ ಅಂತ ಕೂಡ ಕರಿತೀವಿ. ಇದನ್ನು ನಾವು ಸಾಮರ್ಥ್ಯವನ್ನು ಇಲ್ಲಿ ಏನಂತ ಕರಿಬೋದು ಅಂತಂದರೆ ಒಂದು ಶಕ್ತಿಯಾಗಿ ಕರಿತೀವಿ. ಶಕ್ತಿ ಅಂದರೆ ಒಂದು ಅವನು ಬೋಧನಾ ಕೆಲಸವನ್ನು ಬೇಕಾಗಿರ್ತಕ್ಕಂಥ ಶಕ್ತಿ. ಡೋಂಟ್ ಥಿಂಕ್ ಇಟ್ ಇಸ್ ಆ್ಯಸ್ ಅ ಫಿಸಿಕಲ್ ಎನರ್ಜಿ ಅಂತ, ಮೆಂಟಲ್ ಎನರ್ಜಿ ಕೂಡ ಆಗಿರ್ಬೋದು ಅನ್ನುವಂಥದ್ದು. ದಟ್ ಮೀನ್ಸ್ ಟೀಚಿಂಗ್ ಕಾಂಪಿಟೆನ್ಸಿ, ಇಟ್ ಈಸ್ ಅನ್ ಎಬಿಲಿಟಿ ಟು ಡೂ ಸಮಥಿಂಗ್ ಸಕ್ಸಸ್ಫುಲಿ ಆರ್ ಎಫಿಷಿಯೆಂಟ್ಲಿ. ಹಾಗಾದರೆ ಸಾಮರ್ಥ್ಯ ಅಂದರೆ ಯಾವ ಅಂಶ ಒಂದು ಕೆಲಸವನ್ನು ತುಂಬ ಪರಿಣಾಮಕಾರಿಯಾಗಿ, ಯಶಸ್ವಿಯಾಗಿ, ದಕ್ಷತೆಯಿಂದ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತಾ ಅಂಥ ಒಂದು ಶಕ್ತಿಯನ್ನು ನಾವು ಸಾಮರ್ಥ್ಯ ಅಂಥೇಳಿ ಕರಿಬೋದು. ಶಿಕ್ಷಕನ ಕೆಲಸ ಬೋಧನೆಯನ್ನು ಮಾಡ್ತಕ್ಕಂಥದ್ದು, ಆ ಬೋಧನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಶಕ್ತಿ. ಆ ಶಕ್ತಿ ಆ ಒಂದು ಕೆಲಸ ಕಾರ್ಯದಲ್ಲಿ ಅವನನ್ನು ಯಶಸ್ಸನ್ನು ಕಾಣಲಿಕ್ಕೆ ಸಹಾಯಕವಾಗ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ಇಂಪಾರ್ಟೆಂಟ್ ಸ್ಕಿಲ್ ದಟ್ ಈಸ್ ನೀಡೆಡ್ ಟು ಡೂ ಜಾಬ್ ಅಂತಲೂ ಕೂಡ ಕರಿತೀವಿ. ಸಮ್ಟೈಮ್ಸ್ ವಿ ಕ್ಯಾನ್ ಸೇ ಕಾಂಪಿಟೆನ್ಸಿ ಈಸ್ ಅ ಸ್ಕಿಲ್ ದಟ್ ಈಸ್ ನೀಡೆಡ್ ಟು ಡೂ ಜಾಬ್. ಓಕೆ, ಎಲ್ಲ ಕೆಲಸಗಳಿಗೂ ಕೂಡ ಅದರದ್ದೇ ಆಗಿರ್ತಕ್ಕಂಥ ಕೌಶಲ ಬೇಕು. ಆ ಕೌಶಲ ಇಲ್ಲದಿದ್ದರೆ ಆ ಒಂದು ಕೆಲಸವನ್ನು ಅಥವಾ ಆ ಟಾಸ್ಕನ್ನು ನಾವು ಪರಿಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯತೆ ಆಗಲ್ಲ, ಎಫಿಷಿಯೆಂಟಾಗಿ ಮಾಡಲಿಕ್ಕೆ ಸಾಧ್ಯತೆ ಆಗಲ್ಲ. ಹಾಗಾಗಿ ಆ ಕೌಶಲ್ಯ ಇರಬೇಕಾಗತ್ತೆ ಅಂತ. ಹಾಗೆ ಟೀಚಿಂಗಿಗೂ ಕೂಡ ಇಟ್ಸ್ ಒಂದು ಕಾಂಪಿಟೆನ್ಸೀಸ್ ಅನ್ನೋದನ್ನು ನಾವು ಸ್ಕಿಲ್ಸ್ ಅಂತ ಕರಿತೀವಿ. ಎಲ್ಲಿ ಸ್ಕಿಲ್ ಅಂತ ಬಳಕೆ ಮಾಡ್ತೀವೋ ಅಲ್ಲಿ ನಾವು ಮಾಸ್ಟ್ರಿ ಇರಬೇಕು ಅಥವಾ ಟ್ರೈನಿಂಗನ್ನು ಪಡ್ಕೊಳ್ಬೇಕು. ಅದಕ್ಕೆ ಟೀಚಿಂಗ್ ಪ್ರೊಫೆಷನ್ಗೆ ನಾವು ತರಬೇತಿಯನ್ನು ಕೊಡ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ಸ್ಕಿಲ್ ಕಾಂಪಿಟೆನ್ಸಿ ಇಸ್ ಅ ಸ್ಕಿಲ್ ಅಂತ ಆಗುತ್ತೋ ಅದನ್ನು ತರಬೇತಿ ಪಡ್ಕೊಳ್ಳೋದ್ರ ಮೂಲಕ ಮಾಸ್ಟ್ರಿ ಮಾಡ್ಕೊಳ್ಬೋದು, ಕರಗತ ಮಾಡ್ಕೊಳ್ಬೋದು. ಅಥವಾ ಥೆರಟಿಕಲ್ ಆಸ್ಪೆಕ್ಟ್ಸಲ್ಲಿ ಇದನ್ನು ಓದ್ಕೊಂಡ್ರೆ ಖಂಡಿತವಾಗೂ ಟೀಚಿಂಗ್ ಅನ್ನೋದನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಪರಿಣಾಮಕಾರಿಯಾಗಿ. ದ್ಯಾಟ್ಸ್ ವೈ ವಿ ರಿಕ್ವೈರ್ ಎ ಟ್ರೈನಿಂಗ್. ತರಬೇತಿ 2 ವರ್ಷ ಮಾಡಿರೋ ನಿಮಗೆ ಉದ್ದೇಶನೇ ಅದಕ್ಕೆ ಹೆಚ್ಚು ಇದರಲ್ಲಿ ತೊಡಗಿಸ್ಕೊಳ್ಬೇಕು. ತರಬೇತಿ ಅಂದರೆ ಇಂಪ್ಲಿಮೆಂಟ್ ಮಾಡಬೇಕು. ಯು ಹ್ಯಾವ್ ಟು ಪ್ರಾಕ್ಟಿಸ್ ಇಟ್ ಮೋರ್ ವೆನ್ ಅಂಟಿಲ್ ಯು ವಿಲ್ ಬಿಕಮ್ ಎ ಮಾಸ್ಟ್ರಿ ಓವರ್ ದಟ್ ಪರ್ಟಿಕ್ಯುಲರ್ ಸ್ಕಿಲ್. ಕರಗತ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನೀವು ಕಾನ್ಫಿಡೆಂಟಾಗಿ ಶಾಲೆಗಳಲ್ಲಿ, ಕ್ಲಾಸ್ಗಳಲ್ಲಿ ನಿಂತ್ಕೊಳ್ಬೋದು ಅಂತ ಕೂಡ ಕರಿತೀವಿ. Next, move on to that teaching competency is a cluster of related abilities, commitments, knowledge and skills that enable a person
ಆರ್ ಎನ್ ಆರ್ಗನೈಸೇಷನ್ ಟು ಆ್ಯಕ್ಟ್ ಎಫೆಕ್ಟಿವ್ಲಿ ಇನ್ ಎ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಅಂತ ಕೂಡ ಕರಿತೀವಿ. ಟೀಚಿಂಗ್ ಕಾಂಪಿಟೆನ್ಸಿ ಅನ್ನೋದು ಇಟ್ ಇಸ್ ಎ ಕ್ಲಸ್ಟರ್ ಆಫ್ ರಿಲೇಟೆಡ್ ಎಬಿಲಿಟೀಸ್. ಅಂದರೆ ಯಾವುದೋ ಒಂದರಷ್ಟರಲ್ಲಿ ಚೆನ್ನಾಗಿದ್ದಾರೆ ಅಂದ ತಕ್ಷಣವೇ ಅವರಲ್ಲಿ ನಾಲೆಡ್ಜ್ ಇರ್ಬೋದು ಅಥವಾ ಕಂಟೆಂಟ್ ಮಾಸ್ಟರಿ ಇದೆ, ಇನ್ನೇನೋ ಇದೆ ಅಂಶ ಅಂದ ತಕ್ಷಣವೇ ಯು ಕೆನಾಟ್ ಬಿಕಮ್ ಎ ಗುಡ್ ಟೀಚರ್. ಸೊ ಟೀಚಿಂಗ್ ಕಾಂಪಿಟೆನ್ಸಿ ಏನು ಹೇಳುತ್ತೆ, ಒಬ್ಬ ಶಿಕ್ಷಕ ಉತ್ತಮವಾಗಿ ಬೋಧನೆ ಮಾಡಬೇಕು ಅಂದರೆ ಅವನಲ್ಲಿ ಏನು ಸಾಮರ್ಥ್ಯ ಇರಬೇಕು ಅಂದರೆ ಕ್ಲಸ್ಟರ್ ಆಫ್ ರಿಲೇಟೆಡ್ ಎಬಿಲಿಟಿ. ಕ್ಲಸ್ಟರ್ ಅಂದರೆ ಗುಂಪು, ಸಾಮರ್ಥ್ಯಗಳ ಗುಂಪನ್ನೇ ಅವನು ಒಳಗೊಂಡಿರಬೇಕಾಗತ್ತೆ, ಅಂತಹ ಗುಚ್ಛವನ್ನೇ ಅವನು ಒಳಗೊಂಡಿರಬೇಕು ಅಂತ. ಸೊ ಎಷ್ಟೆಲ್ಲ ನೀವು ಎಬಿಲಿಟೀಸನ್ನು ಅಂಶಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಬೇಕಾದಷ್ಟು ಬೇಕಾಗ್ತದೆ. ತಾಳ್ಮೆ ಇರ್ಬೋದಾಗಿರ್ತಕ್ಕಂಥದ್ದು, ಅವನಲ್ಲಿರ್ತಕ್ಕಂಥದ್ದು ಲೀಡರ್ಶಿಪ್ ಕ್ವಾಲಿಟೀಸ್ ಆಗಿರ್ತಕ್ಕಂಥದ್ದು, ಇನ್ನೂ ಪಟ್ಟಿ ಮಾಡ್ತಾ ಹೋದರೆ ಸಾಕಷ್ಟು ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರಬಹುದು ಅವನಲ್ಲಿರ್ತಕ್ಕಂಥದ್ದು. ನೆಕ್ಸ್ಟ್ ಕಮಿಟ್ಮೆಂಟ್ ಖಂಡಿತವಾಗೂ ಇರಬೇಕು. ನವಡೇಸ್ ದ ಟೀಚರ್ಸ್ ವೆರಿ ಲೆಸ್ ಕಮಿಟೆಡ್ ಟು ದೇರ್ ಟೀಚಿಂಗ್ ಪ್ರೊಫೆಷನ್. ಇದನ್ನು ನೋಡ್ತೀವಿ. ಇಂದಿನ ನಮ್ಮ ಉದಾಹರಣೆಗಳನ್ನು ಇತಿಹಾಸದಲ್ಲೂ ನೋಡ್ತಾ ಹೋದಾಗ ಎಂತೆಂಥ ಗುರುಗಳಿದ್ರು. ಅದಕ್ಕೆ ದ್ರೋಣಾಚಾರ್ಯರಾಗಿರ್ಬೋದು, ಕಮಿಟ್ಮೆಂಟ್ಸ್ ಅದಕ್ಕೆ ವೆರಿ ಗುಡ್ ಎಕ್ಸಾಂಪಲ್ ದ್ರೋಣಾಚಾರ್ಯರಾಗಿರ್ಬೋದು. ಸಾಕಷ್ಟು ಜನ ಬರ್ತಾ ಹೋಗ್ತಾರೆ ನಮ್ಮಲ್ಲಿ. ನಾವು ಅಬ್ದುಲ್ ಕಲಾಂ ಅಂತ ಒಬ್ಬ ಶಿಕ್ಷಕ, ವಿಜ್ಞಾನಿ ಆಗಿದ್ದರೂ ಕೂಡ ಶಿಕ್ಷಕ ಅಂಥೇಳಿ ಗುರುತಿಸ್ಕೊಳ್ತಕ್ಕಂಥ ಒಬ್ಬ ಒಳ್ಳೆ ವ್ಯಕ್ತಿಯಾಗಿದೆ. ಕಮಿಟ್ಮೆಂಟ್ ಇಟ್ ಈಸ್ ವೆರಿ ನೀಡೆಡ್. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕಾಂಪಿಟೆನ್ಸಿ. The teaching competency is nothing but a cluster of related abilities and commitments to that particular task. ಆ್ಯಂಡ್ ಆಫ್ ಕೋರ್ಸ್ ನಾಲೆಡ್ಜು, ಅತಿ ಪರಿಪೂರ್ಣವಾಗಿರ್ತಕ್ಕಂಥ ಆ ವಿಷಯದ ಬಗ್ಗೆ ಜ್ಞಾನವನ್ನು ಒಳಗೊಂಡಿರ್ತಕ್ಕಂಥ ಶಿಕ್ಷಕರು ಬೇಕಾಗ್ತದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸ್ಕಿಲ್ಸ್ ದಟ್ ಎನೇಬಲ್ ಎ ಪರ್ಸನ್. ಅಫ್ಕೋರ್ಸ್ ಕೌಶಲ್ಯ ಅಂದರೆ ಕ್ಲಸ್ಟರ್ ಆಫ್ ಎಬಿಲಿಟೀಸ್, ಕಮಿಟ್ಮೆಂಟ್ಸ್, ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್. ಅವುಗಳೆಲ್ಲವುಗಳನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೋ ಅವುಗಳೆಲ್ಲವುಗಳನ್ನು ಸೇರಿಸಿ ಒಟ್ಟಾರೆಯಾಗಿ ನಾವು ಅವುಗಳನ್ನು ಬೋಧನಾ ಸಾಮರ್ಥ್ಯಗಳು ಅಂತ ಹೇಳಿ ಕರಿತೀವಿ. ಬೋಧನಾ ಸಾಮರ್ಥ್ಯ ಅಂದರೆ ಅವನಲ್ಲಿ ಒಂದು ಕಮಿಟ್ಮೆಂಟ್ ಇರಬೇಕು, ನಾಲೆಡ್ಜ್ ಇರಬೇಕು, ಜ್ಞಾನ ಇರಬೇಕು ವಿಷಯಕ್ಕೆ ಪೂರಕ, ಆಮೇಲೆ ಕೌಶಲ್ಯ ಇರಬೇಕು ಆ ವ್ಯಕ್ತಿನಲ್ಲಿ. ಯಾವುದಕ್ಕಾಗಿ ಅಂದರೆ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಅಂತ ಎಲ್ಲ ಅಂಶಗಳನ್ನು ಒಟ್ಟು ಸೇರಿಸಿ ನಾವು ಅವನ ಬೋಧನಾ ಸಾಮರ್ಥ್ಯ ಅಂಥೇಳಿ ಕರಿತಕ್ಕಂಥದ್ದು. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಇನ್ ಅದರ್ ವರ್ಡ್ಸ್ ವಿ ಕ್ಯಾನ್ ಸೇ ಎಬಿಲಿಟಿ ಟು ಲಿಂಕ್ ಟೆಕ್ನಿಕಲ್ ನಾಲೆಡ್ಜ್ ವಿತ್ ಅಪ್ರೋಪ್ರಿಯೇಟ್ ವ್ಯಾಲ್ಯೂಸ್ ಆ್ಯಂಡ್ ಆ್ಯಟಿಟ್ಯೂಡ್ಸ್ ವೆನ್ ಮೇಕಿಂಗ್ ಕಾಂಪ್ಲೆಕ್ಸ್ ಜಡ್ಜ್ಮೆಂಟ್. ಅಂದರೆ ಸಾಮರ್ಥ್ಯ ಇದು ಒಂದು. ಲಿಂಕ್ ಟೆಕ್ನಿಕಲ್ ನಾಲೆಡ್ಜ್, ಇಲ್ಲಿ ಟೆಕ್ನಿಕಲ್ ನಾಲೆಡ್ಜ್ ಅಂತ ಕರಿಬೇಕಾದ್ರೆ ಬೋಧನಾ ಕೌಶಲ್ಯ, ಬೋಧನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನವನ್ನು ತಾಂತ್ರಿಕ ಜ್ಞಾನ ಅಂತ ಹೇಳಿ ಕರಿತೇವೆ. ವಿತ್ ಅಪ್ರೋಪ್ರಿಯೇಟ್ ವ್ಯಾಲ್ಯೂಸ್ ಆ್ಯಂಡ್ ಆ್ಯಟಿಟ್ಯೂಡ್ಸ್, ಮೌಲ್ಯ ಮತ್ತು ಮನೋಧೋರಣೆಯ ಮೂಲಕ ಉತ್ತಮವಾಗಿ ಅಲ್ಲಿ ನಿರ್ಧಾರಗಳನ್ನು ಕೈಗೊಂಡು ಆ ಕಾರ್ಯವನ್ನು ಮಾಡುವಂಥ ಸಾಮರ್ಥ್ಯವನ್ನು ನಾವು ಟೀಚಿಂಗ್ ಕಾಂಪಿಟೆನ್ಸಿ ಅಂತ ಕರಿತೀವಿ. ನಾವು ಥಿಯರಿಟಿಕಲ್ ಆಗಿ ಸಾಕಷ್ಟು ವಿಷಯವನ್ನು ಮಾಹಿತಿಯನ್ನು ನಿಮಗೆ ಕೊಡ್ತಾ ಬರ್ತೀವಿ ಇಲ್ಲಿ ಎಲ್ಲ ವಿಷಯಗಳ ಅಡಿನಲ್ಲಿ. ಎಜುಕೇಷನಲ್ ಟೆಕ್ನಾಲಜಿ ಆಗಿರ್ಬೋದು, ಫಿಲಾಸಫಿ ಆಗಿರ್ಬೋದು, ನೆಕ್ಸ್ಟು ಸೈಕಾಲಜಿ ಆಗಿರ್ಬೋದು, ಎಜುಕೇಷನಲ್ ಸೈಕಾಲಜಿ, ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಆಗಿರ್ಬೋದು, ಅವ್ಯಾಲ್ಯೂಯೇಷನ್ ಆಗಿರ್ಬೋದು, ನಾಲೆಡ್ಜ್ ಆ್ಯಂಡ್ ಕರಿಕ್ಯುಲಮ್ ಆಗಿರ್ಬೋದು, ಇನ್ಕ್ಲೂಸಿವ್ ಎಜುಕೇಷನ್. All these subjects we are providing a theoretical background about the teaching learning process. How well you are adopting, how well you are implementing suitably when it is relevant when you are teaching. That is nothing but the technical knowledge application. Along with that, you have to incorporate values and good attitudes or positive attitudes when making a complex judgment or performing a teaching. That is nothing but teaching competency. Another word we can say how it is going to be useful in the contextual competency ಅಂತ ಕರಿತೀವಿ. ಅಂದರೆ ಸಂದರ್ಭೋಚಿತವಾಗಿ ಇದನ್ನು ಯಾವ ರೀತಿ ಬಳಕೆ ಮಾಡಿಕೊಳ್ಬೇಕು ಸಾಮರ್ಥ್ಯವನ್ನು. ಸಾಕಷ್ಟು ಇದಾವೆ, ಪಟ್ಟಿ ಮಾಡ್ತಾ ಹೋದರೆ ಕಾಂಪಿಟೆನ್ಸೀಸ್ ಆರ್ ವೆರಿ ವೆರಿ ಯೂಸ್ ಇನ್ ನಂಬರ್. ಅವೆಲ್ಲದರಲ್ಲೂ ಮಾಸ್ಟ್ರಿ ತಗೊಳ್ತಾ ಹೋಗ್ಬೋದು. ಒಬ್ಬೊಬ್ಬರು ಒಂದೊಂದನ್ನು ಕೋಟ್ ಮಾಡ್ತಾ ಹೋಗ್ತಾರೆ. ಅದನ್ನು ಸಂದರ್ಭೋಚಿತವಾಗಿ ಹೇಗೆ ಮಾಡಬೇಕು, ಎಲ್ಲದಕ್ಕೂ ಸೂಕ್ತ ಅಲ್ಲ. ದ್ಯಾಟ್ ರಿಕ್ವೈರ್ಸ್ ಆ್ಯಕ್ಷನ್ ಲರ್ನಿಂಗ್ ಅಂತ ಕರಿತೀವಿ. ಕ್ರಿಯಾತ್ಮಕವಾಗಿರ್ತಕ್ಕಂಥ ಕಲಿಕೆ ಒಬ್ಬ ಶಿಕ್ಷಕನಲ್ಲಿದ್ದರೆ ಅದನ್ನು ಕಾಂಟೆಕ್ಸ್ಚುಯಲ್ ಕಾಂಪಿಟೆನ್ಸಿ ಅಂತ ಕರಿತೀವಿ. ಆ್ಯಂಡ್ ಇನ್ನೋವೇಟಿವ್ ಥಿಂಕಿಂಗ್, ಹೊಸತನದಿಂದ ಇರಬೇಕು. ಇನ್ನೋವೇಟಿವ್ ಥಿಂಕಿಂಗ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಟ್ ದಿಸ್ ಪ್ರೆಸೆಂಟ್ ಸಿನಾರಿಯೋ. ಯಾಕೆಂದರೆ ಇನ್ವೆನ್ಷನ್ಸ್ ಆಗ್ತಾನೆ ಇರುತ್ತೆ. ಆ ಇನೋವೇಟಿವ್ ವರ್ಲ್ಡಲ್ಲಿ ಇರ್ತಕ್ಕಂಥ ಪೀರಿಯಡಲ್ಲಿ ನಾವು ನಮ್ಮ ಟೀಚಿಂಗ್ ಟಾಸ್ಕಲ್ಲೂ ಕೂಡ ಇನೋವೇಷನ್ಸನ್ನು ತರಬೇಕು, ಹೊಸತನವನ್ನು ತರಬೇಕು ಅನ್ನುವಂಥ ಅಂಶ ಕೂಡ ನಾವೇನಂತ ಕರಿತೀವಿ, ಇನ್ ದ ಕಾಂಟೆಕ್ಸ್ಚುಯಲ್ ಕಾಂಪಿಟೆನ್ಸಿ ಅಂತ ಕೂಡ ಕರಿತೀವಿ. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ categories of the general teaching competencies. Generally, teaching competencies are classified into 3 major categories. ಮುಖ್ಯವಾಗಿ 3 ವಿಧಗಳಲ್ಲಿ ವಿಂಗಡಣೆ ಮಾಡ್ಬೋದು.
ಅದನ್ನು ಜನರಲ್ ಸಾಮಾನ್ಯವಾಗಿರ್ತಕ್ಕಂಥ ಸಾಮರ್ಥ್ಯಗಳು ಅಂತ ಕರಿತೀವಿ. ವೃತ್ತಿಗೆ ಸಂಬಂಧಿಸಿರ್ತಕ್ಕಂಥ ಸಾಮರ್ಥ್ಯಗಳು, ನಿರ್ದಿಷ್ಟ ಸಾಮರ್ಥ್ಯಗಳು, ಜನರಲ್ ಕಾಂಪಿಟೆನ್ಸೀಸ್, ಪ್ರೊಫೆಷ್ನಲ್ ಕಾಂಪಿಟೆನ್ಸೀಸ್, ಸ್ಪೆಸಿಫಿಕ್ ಕಾಂಪಿಟೆನ್ಸೀಸ್ ಅಂತ ಹೇಳಿ ಕೂಡ ಕರಿತೀವಿ ಇವುಗಳನ್ನು. ಒಬ್ಬೊಬ್ಬ ಪರಿಣಿತರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ರೀತಿಯಲ್ಲಿ ಟೀಚಿಂಗ್ ಕಾಂಪಿಟೆನ್ಸೀಸನ್ನು ವಿಂಗಡಣೆ ಮಾಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳೋದಾದರೆ NCTE, ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಷನ್, ಇಟ್ಸ್ ಡಾಕ್ಯುಮೆಂಟ್ ಕಾಂಪಿಟೆನ್ಸಿ ಇಸ್ ಬೇಸ್ಡ್ ಆನ್ ಕಮಿಟ್ಮೆಂಟ್ ಓರಿಯೆಂಟೆಡ್ ಟೀಚರ್ ಎಜುಕೇಷನ್ ಫಾರ್ ಕ್ವಾಲಿಟಿ ಸ್ಕೂಲ್ ಎಜುಕೇಷನ್, ಲಿಸ್ಟ್ 10 ಕಾಂಪಿಟೆನ್ಸಿ ಕೆಟಗರೀಸ್. ಪ್ರಮುಖವಾಗಿ ಆ ಕಾಂಪಿಟೆನ್ಸನ್ನು ಅವರು ಐಡೆಂಟಿಫೈ ಮಾಡಿ ಇಟ್ಟಿದ್ದಾರೆ. ಉತ್ತಮವಾಗಿರ್ತಕ್ಕಂಥ ಗುಣಾತ್ಮಕ ಶಾಲಾ ಶಿಕ್ಷಣವನ್ನು ಕೊಡಬೇಕಾದ್ರೆ ಒಬ್ಬ ಶಿಕ್ಷಕನಿಗೆ ಯಾವ ಯಾವ ಸಾಮರ್ಥ್ಯಗಳನ್ನು ಒಳಗೊಂಡಿರಬೇಕು ಅನ್ನೋದು, ಅದರಲ್ಲಿ 10 ಪ್ರಮುಖವಾಗಿರ್ತಕ್ಕಂಥ ಕೆಟಗರೀಸನ್ನು ಮಾಡಿದ್ದಾರೆ, ಗುಂಪುಗಳನ್ನಾಗಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದು ಕಾಂಟೆಕ್ಸ್ಚುಯಲ್ ಕಾಂಪಿಟೆನ್ಸೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಕಾನ್ಸೆಪ್ಚುಯಲ್ ಕಾಂಪಿಟೆನ್ಸೀಸ್, ಕಂಟೆಂಟ್ ಕಾಂಪಿಟೆನ್ಸೀಸ್, ಟ್ರಾನ್ಸಾಕ್ಷನಲ್ ಕಾಂಪಿಟೆನ್ಸೀಸ್, competencies related to the other educational activities, competencies to develop teaching learning material, evaluation competencies, management competencies, competencies related to working with parents, and competencies related to the working with community and other agencies. ಅಂದರೆ ಕಾಂಟೆಕ್ಸ್ಚುಯಲ್ ಕಾಂಪಿಟೆನ್ಸೀಸ್ ಅಂತಂದರೆ ಸಂದರ್ಭೋಚಿತವಾಗಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಸನ್ನಿವೇಶಕ್ಕೆ ತಕ್ಕಂತೆ ಹೊಂದಿಕೊಳ್ಳುವ ಸಾಮರ್ಥ್ಯ ಖಂಡಿತವಾಗೂ ಒಬ್ಬ ಶಿಕ್ಷಕನಿಗೆ ಬೇಕು. ಕಾಂಟೆಕ್ಸ್ಚುಯಲ್ ಯೂಸೇಜ್ ಅಂತ ಹೇಳಿ ಕರಿತೀವಿ. ನಿಮಗೆ ಥಿಯರಿಟಿಕಲ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತೇವೆ, ಮೆಥಡ್ಸು, ಸ್ಕಿಲ್ಸು, ಲರ್ನಿಂಗ್ ಮೆಟೀರಿಯಲ್ಸು, ಎವ್ಯಾಲ್ಯೂಯೇಷನ್ ಟೆಕ್ನಿಕ್ಸ್ ಆ್ಯಂಡ್ ಟೂಲ್ಸ್, ಯೂಸ್ ಕಲೆಕ್ಷನ್ಸ್ ವಿ ಆರ್ ಹ್ಯಾವಿಂಗ್ ಬೇಸ್ಡ್ ಆನ್ ದ ರಿಸರ್ಚರ್ಸ್. ಬಟ್ ಅವುಗಳನ್ನು ನೀವು ಹೇಗೆ ಸಂದರ್ಭಕ್ಕೆ ಸಮಯೋಚಿತವಾಗಿ ಬಳಕೆ ಮಾಡ್ಕೊಳ್ತಕ್ಕಂಥ ಕೌಶಲ್ಯ ಕೂಡ ನಿಮ್ಮಲ್ಲಿ ಒಳಗೊಳ್ಬೇಕಾಗತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಬಿಲಿಟಿ ಎವ್ರಿ ಟೀಚರ್ ಹ್ಯಾವ್ಸ್ ಟು ಬಿ ಡೆವಲಪ್ ದೀಸ್ ಕಾಂಪಿಟೆನ್ಸೀಸ್. ನೆಕ್ಸ್ಟ್ ಕಾನ್ಸೆಪ್ಚುಯಲ್ ಕಾಂಪಿಟೆನ್ಸೀಸ್ ಅಂತ ಹೇಳಿ ಕರಿತೀವಿ. ಕಾನ್ಸೆಪ್ಚುಯಲ್ ಅಂದರೆ ಪರಿಕಲ್ಪನಾಗೆ ಪರಿಕಲ್ಪನಾತ್ಮಕ ಸಾಮರ್ಥ್ಯ ಅಂತ ಹೇಳಿ, ಕಾನ್ಸೆಪ್ಟ್ಗಳನ್ನು, ಪರಿಕಲ್ಪನೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಕಂಟೆಂಟ್ ಕಾಂಪಿಟೆನ್ಸೀಸ್, ಪಠ್ಯವಸ್ತುವಿನ ವಿಷಯದ ಮೇಲಿನ ಪ್ರಭುತ್ವ ಸಾಮರ್ಥ್ಯ ಅಂತ ಹೇಳಿ ಕರಿತೀವಿ. ಕಂಟೆಂಟ್ ಕಾಂಪಿಟೆನ್ಸೀಸ್ ಅಂದರೆ ಯಾವುದೇ ವಿಷಯವನ್ನು ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಿಕ್ಷಕ ಅದರಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು, ವಿಷಯದ ಜ್ಞಾನವನ್ನು ಒಳಗೊಂಡಿರಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಟ್ರಾನ್ಸಾಕ್ಷನಲ್ ಕಾಂಪಿಟೆನ್ಸಿ ಅಂದರೆ ಪಠ್ಯವಸ್ತುವನ್ನು ಹೇಗೆ ನಾವು ಟ್ರಾನ್ಸಾಕ್ಟ್ ಮಾಡ್ತೀವಿ, ಅಂದರೆ ಡೆಲಿವರ್ ಮಾಡ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿ. ಅಂದರೆ ಬೇರೆ ಬೇರೆ ವಿಧಾನಗಳ ಮೂಲಕ, ತಂತ್ರಗಳ ಮೂಲಕ, ವ್ಯೂಹಗಳ ಮೂಲಕ ಬಳಕೆ ಮಾಡ್ಕೊಳ್ತಕ್ಕಂಥ ಕಾಂಪಿಟೆನ್ಸೀಸ್ ರಿಲೇಟೆಡ್ ಟು ದ ಅದರ್ ಎಜುಕೇಷನಲ್ ಆ್ಯಕ್ಟಿವಿಟೀಸ್. ಹೇಗೆ ನಾವು ಈ ಸಾಮರ್ಥ್ಯವನ್ನು ಇತರ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ನಾವು ಬಳಕೆ ಮಾಡ್ತೀವಿ, ಸಂಬಂಧೀಕರಿಸ್ತೀವಿ ಅನ್ನೋದು. ಅಂದರೆ ಇಟ್ ಈಸ್ ರಿಲೇಟೆಡ್ ಟು ದ ಬೋತ್ ಕೋಕರಿಕ್ಯುಲರ್ ಆ್ಯಸ್ ವೆಲ್ ಆಸ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಹೇಗೆ ಅವುಗಳನ್ನು ಸಹ ಸಂಬಂಧೀಕರಿಸಿ ನಾವು ಬೋಧನೆ ಮಾಡಬೇಕಾಗುತ್ತೆ ಅನ್ನುವಂಥ ಅಂಶ ಕೂಡ ತಿಳ್ಕೋಬೇಕು ಒಬ್ಬ ಶಿಕ್ಷಕ. ಅದನ್ನು ಕರಗತ ಮಾಡಿಕೊಳ್ಬೇಕು ಅನ್ನುವಂಥ ಸಾಮರ್ಥ್ಯವನ್ನು ಅವನು ಒಳಗೊಂಡಿದ್ದರೆ ಉತ್ತಮವಾಗಿ. ಫಾರ್ ಎಕ್ಸಾಂಪಲ್ ನಾವು ಸಪ್ರೇಟ್ ಮಾಡಿಬಿಟ್ಟಿದ್ವಿ ಕರಿಕ್ಯುಲರ್ ಆ್ಯಸ್ ವೆಲ್ ಆಸ್ ಕರಿಕ್ಯುಲರ್ ಅಂತೇಳಿ. ಬಟ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೂ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೂ ಸ್ಪೋರ್ಟ್ಸಿಗೂ ನಾವು ಮಾಡ್ತಕ್ಕಂಥ ವಿಷಯ ವಸ್ತುಕ್ಕೆ ಸಂಬಂಧನೇ ಇಲ್ಲ ಅನ್ನೋ ರೀತಿ ಶಿಕ್ಷಕ ಯೋಚನೆ ಮಾಡ್ತಾನೆ, ಖಂಡಿತ ಅಲ್ಲ. ಆಲ್ ದೀಸ್ ಆರ್ ರಿಲೇಟೆಡ್. ಹೌ ವಿ ಆರ್ ಇಂಟಗ್ರೇಟಿಂಗ್ all the curricular as well as co-curricular activities, then it brings the all-round development among the students. So this is one of the very good competency the teacher has to develop. Competencies to develop teaching learning material. ನಿಮಗೆ ಎಜುಕೇಷನಲ್ ಟೆಕ್ನಾಲಜಿ ಸಬ್ಜೆಕ್ಟ್ ಡೀಲ್ ಮಾಡಬೇಕಾದ್ರೆ ಆಲ್ ದ ಆಡಿಯೋ ವಿಜುವಲ್ಸ್ ಬಗ್ಗೆ ಹೇಳಿದ್ದೀವಿ, ಅದರ ಸಿಗ್ನಿಫಿಕೆನ್ಸ್ ಬಗ್ಗೆ ಹೇಳಿದ್ದೀವಿ. ಅವೆಲ್ಲವುಗಳನ್ನು ಹೇಗೆ ತಯಾರು ಮಾಡಬೇಕು, ಹೇಗೆ ಸೂಕ್ತವಾಗಿ ಬಳಕೆ ಮಾಡಿಕೊಳ್ಬೇಕು ಅನ್ನೋವಂಥ ಸಾಮರ್ಥ್ಯ ಕೂಡ ಶಿಕ್ಷಕ ಒಳಗೊಂಡಿರಬೇಕು ಅನ್ನೋವಂಥದ್ದು. ದೆನ್ ಸೊ ವಿ ಕ್ಯಾನ್ ಬ್ರಿಂಗ್ ದ ಕ್ವಾಲಿಟಿ ಎಜುಕೇಷನ್. ನೆಕ್ಸ್ಟ್ ಎವ್ಯಾಲ್ಯೂಯೇಷನ್ ಕಾಂಪಿಟೆನ್ಸೀಸ್. ಬರೀ ಬೋಧನೆ ಮಾಡೋದು ಅಷ್ಟೇ ಅಲ್ಲ ಶಿಕ್ಷಕನ ಕೆಲಸ, ಮೌಲ್ಯಮಾಪನ ಕೂಡ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಬಿಕಾಸ್ ಎವ್ಯಾಲ್ಯೂಯೇಷನ್ ನಾವು ಇಟ್ ಈಸ್ ಅನ್ ಇಂಟಗ್ರಲ್ ಪಾರ್ಟ್ ಆಫ್ ದ teaching learning process that has to move parallelly along with these two processes. ಮೊದಲೇನಿತ್ತು ಸಪ್ರೇಟ್ ಮಾಡಿಬಿಟ್ಟಿದ್ರು, ಆದರೆ ಹೀಗಂಗಲ್ಲ. ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆ ಜೊತೆಗೆ ಸಾಗಬೇಕಾಗಿರ್ತಕ್ಕಂಥ ಮತ್ತೊಂದು ಪ್ರಕ್ರಿಯೆ ಅಂದರೆ ಮೌಲ್ಯಮಾಪನ ಅಂತ ಹೇಳಿ ಕರಿತೀವಿ.
ಸೊ ಒನ್ ಮಸ್ಟ್ ಹ್ಯಾಸ್ ಟು ಡೆವಲಪ್ ಹೌ ಟು ಎವ್ಯಾಲ್ಯೂಯೇಟ್ ಸ್ಟೂಡೆಂಟ್ಸ್ ವಿತ್ ಡಿಫರೆಂಟ್ ಡೈಮೆನ್ಷನ್ಸ್. ಬೇರೆ ಬೇರೆ ಆಯಾಮಗಳಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಯಾವ ತೆರನಾಗಿ ಮೌಲ್ಯಮಾಪನ ಮಾಡಿ ಅವನಿಗೆ ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನ ಸಲಹೆಗಳನ್ನು ಕೊಟ್ಟು ಅವನನ್ನು ಕಲಿಕಾ ಮಟ್ಟವನ್ನು ಸುಧಾರಿಸಬೇಕು ಅನ್ನೋಂಥ ತಂತ್ರಗಳನ್ನು ಕೂಡ ಅವನು ಕರಗತ ಮಾಡ್ಕೊಂಡಿರಬೇಕಾಗತ್ತೆ, ಜ್ಞಾನವನ್ನು ಒಳಗೊಂಡಿರಬೇಕಾಗತ್ತೆ, ಅಥವಾ ಅಂಥ ಸಾಮರ್ಥ್ಯವನ್ನು ಶಿಕ್ಷಕ ಒಳಗೊಂಡಿರಬೇಕಾಗತ್ತೆ ಅನ್ನುವಂಥದ್ದು. ಆಗ ಮಾತ್ರ ಅವನ ಪರಿಪೂರ್ಣವಾಗಿರ್ತಕ್ಕಂಥ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗತ್ತೆ. The another one category of competency, that is management competencies. Of course it is very important. Managing is very important. Managing is nothing but ಮ್ಯಾನೇಜ್ಮೆಂಟ್ ಅಂದರೆ ಏನು, ನಿರ್ವಹಣೆ ಮಾಡುವಂಥದ್ದು ಅಂತ ಹೇಳಿ ಕರಿತೀವಿ. ಏನನ್ನು ನಿರ್ವಹಣೆಯನ್ನು ಮಾಡಬೇಕು? ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೌ ಯು ಆರ್ ಮ್ಯಾನೇಜಿಂಗ್ ಆಲ್ ದ ಸ್ಟೂಡೆಂಟ್ಸ್, ಹೌ ಯು ಆರ್ ಮ್ಯಾನೇಜಿಂಗ್ ಆಲ್ ದ ರಿಸೋರ್ಸಸ್ ಅವೈಲಬಲ್ ಇನ್ ದ ಇನ್ಸ್ಟಿಟ್ಯೂಷನ್ಸ್, ಹೌ ಯು ಆರ್ ಯುಟಿಲೈಸಿಂಗ್ ಫಾರ್ ದ ಪರ್ಪಸ್ ಆಫ್ ಅಚೀವಿಂಗ್ ದ ಆಲ್ ದ ಪ್ರೀಡಿಟರ್ಮೆಂಟ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಗೋಲ್ಸ್. ಅಂದರೆ ಶಾಲೆಯಲ್ಲಿ ಲಭ್ಯವಾಗಬಹುದಾಗಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ಯಾವ ರೀತಿಯಾಗಿ ಸೂಕ್ತವಾಗಿ ಬಳಕೆ ಮಾಡಿಕೊಂಡು ಶಾಲೆಯಲ್ಲಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂಥ ಉದ್ದೇಶಗಳನ್ನು ಸಾಧಿಸಲಿಕ್ಕೆ ನಾವು ಬಳಕೆ ಮಾಡ್ಕೊಳ್ತೀವೋ ಅದನ್ನೇ ನಿರ್ವಹಣೆ ಅಂತ ಹೇಳಿ ಕರಿತೀವಿ. ಹೌ ಯು ಆರ್ ಯುಟಿಲೈಸಿಂಗ್ ಆಲ್ ದ ಅವೈಲಬಲ್ ರಿಸೋರ್ಸಸ್, ಲ್ಯಾಬ್ ಆಗಿರ್ಬೋದು, ಪ್ಲೇ ಗ್ರೌಂಡ್ ಆಗಿರ್ಬೋದು, ಅಥವಾ ಶಾಲೆಯಲ್ಲಿರ್ತಕ್ಕಂಥ ಇನ್ನಿತರ ಸೌಲಭ್ಯಗಳು, ಲೈಬ್ರರಿ ಆಗಿರ್ಬೋದು. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್, ಹೌ ಯು ಆರ್ ಮೋಟಿವೇಟಿಂಗ್ ಯುವರ್ ಸ್ಟೂಡೆಂಟ್ಸ್, ಹೌ ಯು ಆರ್ ಕಮ್ಯುನಿಕೇಟಿಂಗ್ ಯುವರ್ ಸ್ಟೂಡೆಂಟ್ಸ್, ಹೌ ಯು ಆರ್ ಡೆವಲಪಿಂಗ್ ಅದರ್ ಸ್ಕಿಲ್ಸ್ ಅಮಾಂಗ್ ದ ಸ್ಟೂಡೆಂಟ್ಸ್, ಇದೆಲ್ಲದೂ ಕೂಡ ಮ್ಯಾನೇಜ್ಮೆಂಟ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಕಾಂಪಿಟೆನ್ಸೀಸ್ ರಿಲೇಟೆಡ್ ಟು ದ ವರ್ಕಿಂಗ್ ವಿತ್ ದ ಪೇರೆಂಟ್ಸ್. ಪೇರೆಂಟ್ಸ್ ಜೊತೆಗೆ ಯಾವ ರೀತಿ ಸಹಕಾರ ಮತ್ತು ಒಡನಾಟವನ್ನು ಶಿಕ್ಷಕ ಒಳಗೊಂಡಿರ್ತಾನೆ ಅಂತಕ್ಕಂಥದ್ದು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅನ್ಲೆಸ್ ಆಫ್ ದ ಪೇರೆಂಟ್ಸ್ ಕೋಆಪರೇಷನ್ it is not possible to develop all the informations and skills and definitely personality of the students. Without the cooperation of the parents it's not possible. ಹಾಗಾಗಿ ಅವರ ಸಹಕಾರವನ್ನು ಹೇಗೆ ಪಡ್ಕೊಳ್ತೀರಾ ಅನ್ನೋಂಥ ಒಂದು ಸಾಮರ್ಥ್ಯ ಕೂಡ ಶಿಕ್ಷಕನಿಗೆ ಗೊತ್ತಿರಬೇಕಾಗತ್ತೆ. ಹೌ ಯು ಹ್ಯಾವ್ ಟು ಡೀಲ್ ವಿತ್ ದ ಪ್ರಾಬ್ಲಮ್ಸ್ ಆಫ್ ದ ಸ್ಟೂಡೆಂಟ್ಸ್ ವಿತ್ ದೇರ್ ಪೇರೆಂಟ್ಸ್. ಎವ್ರಿ ಸ್ಟೂಡೆಂಟ್ ಈಸ್ ಡಿಫ್ರೆಂಟ್. ನಿಮಗೆ ಗೊತ್ತಿದೆ, ಆಗಲಾಗಲೇ ವ್ಯಕ್ತಿಗತ ವ್ಯತ್ಯಾಸಗಳನ್ನು ನೋಡ್ತಾ ಹೋಗ್ತೀವಿ. ಹಾಗಾಗಿ ಪೋಷಕರಿಗೆ ಅದರ ಬಗ್ಗೆ ಅರಿವಿರೋದಿಲ್ಲ. ಅದನ್ನು ಚರ್ಚೆ ಮಾಡಿ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಅವರ ಸಹಕಾರವನ್ನು ಹೇಗೆ ಪಡ್ಕೊಳ್ತೀರಾ ಅನ್ನೋ ಸಾಮರ್ಥ್ಯ ಕೂಡ ನೀವು ಹೊಂದಿರಬೇಕಾಗತ್ತೆ ಅನ್ನುವಂಥದ್ದು. ಅಕಾರ್ಡಿಂಗ್ ಟು ದ NCTE, ಅಕಾರ್ಡಿಂಗ್ ಟು ದ ಸೋ ಮೆನಿ ಅದರ್ ರಿಸರ್ಚರ್ಸ್ ಆಲ್ಸೋ ಫೌಂಡ್ ದ್ಯಾಟ್ ದಿಸ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ಯೂಸ್ಫುಲ್ ವೆನ್ ಯು ಆರ್ ಟೀಚಿಂಗ್. And the last one, it is competencies related to the working with the community and other agencies. ಬೇರೆ ಸಮುದಾಯದ ಜೊತೆಗೆ ಹೇಗೆ ನೀವು ಸಂಬಂಧೀಕರಿಸ್ತೀರಿ ಅಥವಾ ಅದನ್ನು ಒಡನಾಟ ಹೇಗಿದೆ, ಜೊತೆಗೆ ಅದರ ಏಜೆನ್ಸಿ ಸಂಘ ಸಂಸ್ಥೆಗಳ ಜೊತೆಗೆ ಸಮುದಾಯದ ಜೊತೆಗೆ ಬೇರೆ ಬೇರೆ ತೆಗೆದುಕೊಳ್ಬೇಕಾಗತ್ತೆ ನೀವು. ಖಂಡಿತವಾಗ್ಲೂ ಸ್ಕೂಲ್ ಈಸ್ ಸೊಸೈಟಿ ಬೇಸ್ಡ್, ಒಂದು ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಘ ಸಂಸ್ಥೆ ಅಂತಲೇ ಕರಿತೀವಿ ನಾವು. ಹಾಗಾಗಿ ನಾವು ಇತರೆ ಏಜೆನ್ಸಿಗಳ ಜೊತೆಗೆ ಅಥವಾ ಸಮುದಾಯದ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಸಂಬಂಧವನ್ನು ಒಳಗೊಂಡಿದ್ದರೆ ಅವರ ಒಂದು ಸಹಕಾರದ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಬೋಧನಾ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯತೆ ಆಗುತ್ತೆ. ಅಂಥ ಕಾಂಪಿಟೆನ್ಸೀಸ್ ಕೂಡ ಒಳಗೊಳ್ಬೇಕಾಗುತ್ತೆ ವೆನ್ ಎವರ್ ಇಟ್ ಈಸ್ ನೀಡೆಡ್. ಫಾರ್ ಎಕ್ಸಾಂಪಲ್, ನಿಯರ್ ಬೈ ಬ್ಯಾಂಕ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು. ಟೇಕ್ ದ ಸ್ಟೂಡೆಂಟ್ಸ್ to give the first hand experience to the students, then it is going to be useful to develop very good information among the students. ಇದಕ್ಕೊಂದು ಉದಾಹರಣೆ, ಹೀಗೆ ಸಾಕಷ್ಟು ಇಂಡಸ್ಟ್ರೀಸ್ ವಿಸಿಟ್ ಇರ್ಬೋದು, ಇತರೆ ಸಾಕಷ್ಟು ಬರ್ತಾ ಹೋಗುತ್ತೆ. ಹೇಗೆ ಅವುಗಳನ್ನು ಬಳಕೆ ಮಾಡ್ಕೊಳ್ಬೋದು ಅನ್ನೋದು ಇಂಥ ಸಾಮರ್ಥ್ಯ ಕೂಡ ಶಿಕ್ಷಕ, ಅಂದರೆ ಪ್ರಮುಖವಾಗಿ 10 ಸಾಮರ್ಥ್ಯಗಳನ್ನು ಶಿಕ್ಷಕ ಒಳಗೊಂಡಿರಬೇಕು. ಈ ಒಂದು ರೀತಿಯಲ್ಲಿ ಅವರು ವಿಂಗಡಣೆ ಮಾಡಿದರೆ ಇದರ ಘಟಕಾಂಶಗಳನ್ನು ನಾವು ಪಟ್ಟಿ ಮಾಡ್ತಾ ಹೋದರೆ ದ ಕಾಂಪೊನೆಂಟ್ಸ್ ಆಫ್ ದ ಟೀಚಿಂಗ್ ಕಾಂಪಿಟೆನ್ಸೀಸ್ ಯಾವಿರಬೇಕು ಅಂದರೆ ಇದರ ಅಡಿನಲ್ಲಿ ಏನೆಲ್ಲ ಪಟ್ಟಿ ಮಾಡಿದ್ನೋ ಅವೆಲ್ಲ ಬರ್ತಾ ಹೋಗ್ತವೆ. ಇವುಗಳನ್ನು ನೀವು ಕೂತ್ಕೊಂಡು ಪಟ್ಟಿ ಮಾಡ್ತಾ ಹೋದರೆ ನೀವು ಪ್ರಾಕ್ಟೀಸ್ ಟೀಚಿಂಗಿಗೆ ಹೋದಾಗ ಗೊತ್ತಾಗ್ತಾ ಹೋಗುತ್ತೆ. ಎಷ್ಟು ಬರ್ತವೆ ಅಂದರೆ ಮೋರ್ ದೆನ್ 200 ಅಂದರೆ ಇಟ್ ಡಿಪೆಂಡ್ಸ್ ಹೌ ಯು ಆರ್ putting into that each and every category. You can list out plenty of the components comes under the each category. ಅವುಗಳು ಯಾವ್ಯಾವು ಅಂದರೆ ನಿಮಗೆ ಒಂದಷ್ಟು ಸ್ಯಾಂಪಲ್ಸ್ಗಳನ್ನು ಇಲ್ಲಿ ಸ್ಲೈಡ್ಸ್ಗಳಲ್ಲಿ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ನೀವು. ಅದರಲ್ಲಿ ಪ್ರಮುಖವಾಗಿ ಮೊದಲನೇ ನೋಡ್ರಿ, ಸಾಕಷ್ಟು ಪ್ಲ್ಯಾನ್ ಎ ಲೆಸನ್ ಪ್ಲ್ಯಾನಿಂಗ್ ಆಗಿರ್ಬೋದು,
ಲೆಸನ್ ಪ್ಲ್ಯಾನ್ ಮಾಡ್ತಕ್ಕಂಥ ಸಾಮರ್ಥ್ಯ, ಐಡೆಂಟಿಫೈ ಸ್ಟೂಡೆಂಟ್ಸ್ ಲರ್ನಿಂಗ್ ನೀಡ್ಸ್ ಆ್ಯಂಡ್ ಇಂಟ್ರೆಸ್ಟ್, ಅವರ ಆಸಕ್ತಿಗಳನ್ನು ಅಗತ್ಯತೆಗಳನ್ನು ಗುರುತಿಸೋದು ಒಂದು ಸಾಮರ್ಥ್ಯ. ಇವು ಎಲ್ಲವೂ ಕೂಡ ಇವನ್ನೆಲ್ಲ ನಾನು 10 ಕೆಟಗರಿ ಏನು ಹೇಳಿದ್ನೋ ಅದರ ಅಂಡರಲ್ಲಿ ಬರ್ತಕ್ಕಂಥ ಘಟಕಾಂಶಗಳು ಅಥವಾ ಕಾಂಪೊನೆಂಟ್ಸ್ ಆಫ್ ಟೀಚಿಂಗ್ ಕಾಂಪಿಟೆನ್ಸೀಸ್ ಅಂತ ಕೂಡ ಕರಿತೀವಿ. ಪ್ರಿಪೇರ್ ಸಮ್ಮರಿ ಆಫ್ ದ ಲೆಸನ್, ಪ್ಲ್ಯಾನ್ ಆ್ಯಂಡ್ ಅಸೈನ್ ಹೋಮ್ ವರ್ಕ್, ಯಾವ ರೀತಿ ನಾವು ಗೃಹ ಕಾರ್ಯವನ್ನು ಕೊಡಬೇಕು, ಹೋಮ್ ಅಸೈನ್ಮೆಂಟ್ಸ್ ಕೊಡಬೇಕು ಅನ್ನುವಂಥ ಸಾಮರ್ಥ್ಯ ಗೊತ್ತಿರಬೇಕು, ಒಳಗೊಂಡಿರಬೇಕು. ಪ್ರಿಪೇರ್ ಟೀಚಿಂಗ್ ಏಡ್, ಪ್ರಿಪರೇಷನ್ ಆಫ್ ಟೀಚಿಂಗ್ aids, utilize textbook and manual, utilize the blackboard, utilize the teaching aids, ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನೋ ಸಾಮರ್ಥ್ಯ. ಕಪ್ಪು ಹಲಗೆಯನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಇನ್ ಎನ್ ಎಫೆಕ್ಟಿವ್ ವೇ, ಅದನ್ನು ಸ್ಕಿಲ್ ಇದೆ ನಿಮಗೆ. ಮೈಕ್ರೋ ಟೀಚಿಂಗ್ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಖಂಡಿತವಾಗೂ ಹೇಳ್ಕೊಡ್ತೀವಿ. ಹೌ ಬ್ಯೂಟಿಫುಲಿ ಯು ಕ್ಯಾನ್ ಯೂಸ್ ದ ಬ್ಲ್ಯಾಕ್ ಬೋರ್ಡ್ ಟು ಟ್ರಾನ್ಸಾಕ್ಟ್ ಇನ್ಫಾರ್ಮೇಷನ್ ವಿತ್ ಎ ವೆರಿ ಚೀಪೆಸ್ಟ್ ಮೋಡ್ ಅಂತಲೇ ಕೂಡ ಕರಿಬೋದು. ಇಟ್ ಈಸ್ ಅ ವಂಡರ್ಫುಲ್ ಟೂಲ್ ಆ್ಯಂಡ್ ಟೀಚಿಂಗ್ ಏಡ್. ಯುಟಿಲೈಸ್ ದ ಟೀಚಿಂಗ್ ಏಡ್ಸ್, ಡೆಮಾನ್ಸ್ಟ್ರೇಟ್ ಎಕ್ಸ್ಪೆರಿಮೆಂಟ್ಸ್, ಯುಟಿಲೈಸ್ ದ ಕಮ್ಯುನಿಟಿ ರಿಸೋರ್ಸಸ್, ಅಂದರೆ ಸಮುದಾಯದಲ್ಲಿ ಲಭ್ಯವಾಗಬಹುದಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಕೂಡ ಎಷ್ಟು ಚೆನ್ನಾಗಿ ನೀವು ಬಳಕೆ ಮಾಡ್ಕೊಳ್ತೀರಾ ಅನ್ನೋ ಸಾಮರ್ಥ್ಯ ಹೊಂದಿರಬೇಕಾಗತ್ತೆ. ಡೆವಲಪ್ ಟೀಚಿಂಗ್ ಲರ್ನಿಂಗ್ ಆ್ಯಕ್ಟಿವಿಟೀಸ್ ಆನ್ ಕಾಂಪಿಟೇಷನ್ಸ್ ಇನ್ ಈಚ್ ಸಬ್ಜೆಕ್ಟ್, ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಮೋಟಿವೇಟ್ ದ ಸ್ಟೂಡೆಂಟ್ಸ್, ಅಭಿಪ್ರೇರಣೆ ಮಾಡೋವಂಥದ್ದು. ನಿಜವಾಗ್ಲೂ ಇವತ್ತಿನ ದಿನಗಳಲ್ಲಿ ಇದು ಕಡಿಮೆ ಇದೆ ಅನ್ನೋವಂಥದ್ದು ಎಲ್ಲ ಶಿಕ್ಷಕರಿಗೂ. ದ್ಯಾಟ್ ದೇ ಹ್ಯಾವ್ ಟು ಡೆವಲಪ್ ಹೌ ಟು ಮೋಟಿವೇಟ್ ದ ಸ್ಟೂಡೆಂಟ್ಸ್ ಬಿಕಾಸ್ ಇಟ್ ಈಸ್ ಎ ಎರಾ ಆಫ್ ಕಾಂಪಿಟೇಷನ್. ಅಂದರೆ ಸ್ಪರ್ಧಾತ್ಮಕ ಯುಗ ಆಗಿರೋದ್ರಿಂದ ಅವರನ್ನು ಹೇಗೆ ಅಭಿಪ್ರೇರಣೆಗೊಳಿಸಿ ಅದರಲ್ಲಿ ಅವರು ತೊಡಗಿಸ್ಕೊಳ್ಬೇಕು ಅನ್ನೋಂಥದ್ದು ಕೂಡ ಬಹಳ ಮುಖ್ಯ. ಪ್ರತಿ ಹಂತದಲ್ಲಿ ಮಾಡಬೇಕಾಗುತ್ತೆ. ಎಸ್ಟಾಬ್ಲಿಷ್ ರ್ಯಾಪೋರ್ಟ್ ವಿತ್ ದ ಸ್ಟೂಡೆಂಟ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ವಿದ್ಯಾರ್ಥಿಗಳ ಜೊತೆ ಒಳಗೊಂಡಿರಬೇಕಾಗತ್ತೆ. ಶಿಕ್ಷಕ ಅವನು ಯಾವ ರೀತಿ ಒಂದು ಐಡಿಯಲ್ ಆಗಿರಬೇಕಾಗತ್ತೆ ಅವನು. ನಂತರ ಪ್ರಮೋಟ್ ದ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಷನ್, ಹೆಚ್ಚು ತರನಾಗಿ ಅವರು ಎಲ್ಲ ಸಕ್ರಿಯವಾಗಿ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋ ರೀತಿ ಅವರನ್ನು ಪ್ರಮೋಟ್ ಮಾಡಬೇಕು. ಮ್ಯಾನೇಜ್ ದ ಕ್ಲಾಸ್ ರೂಮ್, ಡಿಸಿಪ್ಲಿನ್, ಶಿಸ್ತನ್ನು ಒಳಗೊಳ್ಳೋ ರೀತಿ ನೋಡ್ಕೊಳ್ತಕ್ಕಂಥ ಸಾಮರ್ಥ್ಯ. ಕ್ರಿಯೇಟ್ ಆ್ಯಂಡ್ ಮೇಂಟೈನ್ ದ ಲರ್ನಿಂಗ್ ಎನ್ವೈರನ್ಮೆಂಟ್, ಯುಟಿಲೈಸ್ ದ ಟೆಕ್ನಿಕ್ಸ್ ಆಫ್ ಕ್ವಶ್ಚನಿಂಗ್, narrate a story, provide experience-based teaching, conduct oral drill exercises, select and adopt appropriate method of instruction. Of course, ತುಂಬ ಯೂಸ್ ಕಲೆಕ್ಷನ್ಸ್ ಇದೆ ಮೆಥಡ್ ಆಫ್ ಇನ್ಸ್ಟ್ರಕ್ಷನಲ್ಲಿ. ಸೂಕ್ತವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಷಯವನ್ನು ಸುಲಭವಾಗಿ ಅರ್ಥೈಸ್ಕೊಳ್ಬೋದಾಗಿರ್ತಕ್ಕಂಥ ವಿಧಾನದ ಮೂಲಕ ನೀವು ಬೋಧನೆಯನ್ನು ಮಾಡಬೇಕಾಗತ್ತೆ. ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳೋ ಅಂಥದ್ದು ಕೂಡ ಒಂದು ಸ್ಕಿಲ್ ಅಂತ ಕರಿತೀವಿ. ಅದರಲ್ಲಿ ಸಾಕಷ್ಟಿದ್ದಾವೆ. ಹೇಗೆ ಅದನ್ನು ಬಳಕೆ ಮಾಡ್ತೀರಾ ಅಂತ ಮೆಥಡಾಲಜಿ ಕ್ಲಾಸ್ ಬಂದಾಗ ಡೀಟೇಲ್ ಆಗಿ ತಿಳ್ಕೊಳ್ಳೋರಂದ್ರೆ, ಅದರ ಎಕ್ಸಾಂಪಲ್ಲು ಪ್ಲೇವೇ ಮೆಥಡ್ ಆಗಿರ್ಬೋದು, ಕಾನ್ಸೆಪ್ಟ್ ಅಟೈನ್ಮೆಂಟ್ ಮೆಥಡ್, ಪ್ರಾಜೆಕ್ಟ್ ಮೆಥಡ್ ಎಕ್ಸೆಟ್ರಾ. ಅದರಲ್ಲಿ ಗ್ರೂಪ್ ಡಿಸ್ಕಷನ್ ಮೆಥಡ್ ತುಂಬಾ ಇದ್ದಾವೆ. ಮೆಥಡಾಲಜಿ ಕ್ಲಾಸ್ ಬಂದಾಗ ಡೀಟೇಲಾಗಿ ತಿಳ್ಕೊಳ್ತೀರಾ. ಇಂಪ್ಲಿಮೆಂಟ್ ನ್ಯೂ ಎಜುಕೇಷನಲ್ ಐಡಿಯಾಸ್, ಆರ್ಗನೈಸ್ ಕಾಂಪಿಟೆನ್ಸಿ ಬೇಸ್ಡ್ ಟೀಚಿಂಗ್, ಆರ್ಗನೈಸ್ ಆ್ಯಕ್ಟಿವಿಟಿ ಬೇಸ್ಡ್ ಟೀಚಿಂಗ್, ಅಂದರೆ ಚಟುವಟಿಕೆ ಆಧಾರಿತ ಬೋಧನೆಯನ್ನು ಮಾಡ್ತಕ್ಕಂಥದ್ದು. ಡಿವೈಸ್ ಆ್ಯಂಡ್ ಅಡಾಪ್ಟ್ ಇನೋವೇಟಿವ್ ಐಡಿಯಾಸ್ ಇನ್ ಟೀಚಿಂಗ್, ಖಂಡಿತವಾಗೂ ಬೇಕು. ಹೊಸತನದಿಂದ ಕೂಡಿರ್ತಕ್ಕಂಥ ವಿಚಾರಗಳ ಮೂಲಕ ಬೋಧನೆಯನ್ನು ಮಾಡ್ತಕ್ಕಂಥದ್ದು. ಅಡಾಪ್ಟ್ ಸೂಟಬಲ್ ಸ್ಟ್ರಾಟಜೀಸ್ ಟು ಇನ್ಕಾರ್ಪೊರೇಟ್ ಕೋ-ಕರಿಕ್ಯುಲಮ್ ಇನ್ ಟೀಚಿಂಗ್, ಅಡಾಪ್ಟ್ ಮೆಥಡ್ಸ್ ಟು ಡೆವಲಪ್ ಆಟಿಟ್ಯೂಡ್ಸ್ ಆ್ಯಂಡ್ ವ್ಯಾಲ್ಯೂಸ್, ಖಂಡಿತವಾಗೂ ಉತ್ತಮವಾಗಿರ್ತಕ್ಕಂಥ ಧನಾತ್ಮಕ ಮನೋಧಾರಣೆ ಮತ್ತು ಮೌಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳವಣಿಗೆ ಮಾಡ್ತಕ್ಕಂಥ ವಿಧಾನಗಳನ್ನು ನಿಮ್ಮ ಬೋಧನೆಯಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಅಂಡರ್ಟೇಕ್ ಮಲ್ಟಿಗ್ರೇಡ್ ಟೀಚಿಂಗ್, ಪಟ್ಟಿ ಮಾಡ್ತಾ ಹೋದರೆ ಸಾಕಷ್ಟು ಬರ್ತಾ ಹೋಗ್ತವೆ. ಇದರಲ್ಲಿ ನಿಮಗೆ ಕೆಲವು ಸ್ಯಾಂಪಲ್ಸ್ಗಳನ್ನು ಪ್ರತಿಯೊಂದು ಕೆಟಗರಿನಲ್ಲಿ ಕೋಟ್ ಮಾಡಿದ್ರೆ ಇವೆಲ್ಲವೂ ಕೂಡ ಬರ್ತಾ ಹೋಗ್ತವೆ. ದೀಸ್ ಆರ್ ಆಲ್ ದ ಕಾಂಪೊನೆಂಟ್ಸ್ ಆಫ್ ಟೀಚಿಂಗ್ ಕಾಂಪಿಟೆನ್ಸೀಸ್ ಅಂತ ಹೇಳಿ ಕರಿತೀವಿ. ಅದನ್ನೇ ಕನ್ನಡದಲ್ಲಿ ಈ ಸ್ಲೈಡಲ್ಲಿ ನೋಡ್ಬೋದು. ರಾಷ್ಟ್ರೀಯ ಪ್ರಶಿಕ್ಷಣ ಮಂಡಳಿಯು ಒಟ್ಟು 10 ಬಗೆಯ ಬೋಧನಾ ಸಾಮರ್ಥ್ಯಗಳನ್ನು ಗುರುತಿಸಿದೆ. ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಂತಹ ಸಾಮರ್ಥ್ಯ, ಪರಿಕಲ್ಪನಾತ್ಮಕ ಸಾಮರ್ಥ್ಯ, ವಿಷಯದ ಮೇಲಿನ ಪ್ರಭುತ್ವ ಸಾಮರ್ಥ್ಯ, ಪಠ್ಯವಸ್ತುವಿನ ಕಾರ್ಯಾಚರಣೆಯನ್ನು ಮಾಡುವ ಸಾಮರ್ಥ್ಯ, ಇತರೆ ಶೈಕ್ಷಣಿಕ ಚಟುವಟಿಕೆಗಳಲ್ಲಿನ ಸಾಮರ್ಥ್ಯ, ಬೋಧನಾ ಕಲಿಕಾ ಸಾಮಗ್ರಿಗಳ ಕುರಿತಂತೆ ಸಾಮರ್ಥ್ಯ, ಮೌಲ್ಯಮಾಪನ ಮಾಡುವ ಸಾಮರ್ಥ್ಯ, ತರಗತಿಯನ್ನು ನಿರ್ವಹಿಸುವ ಸಾಮರ್ಥ್ಯ, ಪೋಷಕರೊಂದಿಗಿನ ಒಡನಾಟದ ಮತ್ತು ಸಹಕಾರದ ಸಾಮರ್ಥ್ಯ, ಸಮುದಾಯದೊಂದಿಗಿನ ಒಡನಾಟದ ಮತ್ತು ಸಹಕಾರದ ಸಾಮರ್ಥ್ಯ. ಹಾಗಾದರೆ ಇಷ್ಟೆಲ್ಲ ಟೀಚಿಂಗ್ ಕಾಂಪಿಟೆನ್ಸೀಸನ್ನು ಒಬ್ಬ ಶಿಕ್ಷಕ ಒಳಗೊಂಡಿದ್ರೆ ಏನು ಉಪಯೋಗ ಆಗತ್ತೆ? ಇದರ ಮಹತ್ವ ಏನು? ಖಂಡಿತವಾಗ್ಲೂ ಇದರ ಮಹತ್ವ ಇದೆ. ಅದಕ್ಕೆ ಇಷ್ಟೆಲ್ಲ ನೀವು ಎಷ್ಟು ಸಾಮರ್ಥ್ಯ, ಎಷ್ಟು ಪಟ್ಟಿ ಮಾಡ್ತೀರೋ ಅವೆಲ್ಲವನ್ನು ಒನ್ ಬೈ ಒನ್ ಕರಗತ ಮಾಡ್ಕೊಳ್ತಾ ಹೋದರೆ ಇವು ಒಂದೇ ದಿನಕ್ಕೆ ಆಗುವಂಥವಲ್ಲ.
ಅದನ್ನು ಪ್ರತಿದಿನ ಪ್ರತಿ ಕ್ಷಣ ನೀವು ಫೀಡ್ಬ್ಯಾಕನ್ನು ಪಡ್ಕೊಂಡು ಅದರ ಮೂಲಕ ನಿಮಗೆ ನೀವೇ ಎಲ್ಲ ಸಾಮರ್ಥ್ಯಗಳನ್ನು ಎಬಿಲಿಟೀಸನ್ನು ನೀವು ಡೆವಲಪ್ ಮಾಡ್ಕೊಂಡಿದ್ರೆ ಖಂಡಿತ ನೀವು ಉತ್ತಮ ಶಿಕ್ಷಕರಾಗಲಿಕ್ಕೆ ಸಾಧ್ಯತೆ ಇದೆ. ಎಲ್ಲ ತೆರನಾಗಿ ಯಾವಾಗ ಇದನ್ನು ಬಳಕೆ ಮಾಡಿಕೊಳ್ಬೇಕು ಅಥವಾ ಯಾವಾಗ ಕಲಿಬೇಕು ಅಂದರೆ ಎಲ್ಲ ಹಂತಗಳಲ್ಲಿ. ಇದಕ್ಕೆ ಇವತ್ತೇ ಕಲಿಯುವಂಥದ್ದಲ್ಲ, 2 ವರ್ಷದ ಅವಧಿನಲ್ಲಿ ನೀವು ಇನ್ ಸರ್ವಿಸ್ ಟೀಚರ್ ಆದರೂ ಕೂಡ ಅಲ್ಲೂ ಕೂಡ ಪ್ರತಿದಿನ ಪ್ರತಿ ಹಂತದಲ್ಲೂ ಕೂಡ ಇವೆಲ್ಲವುಗಳನ್ನು ಕರಗತ ಹೊಸ ವಿಧಾನಗಳನ್ನು ಕಲಿತಾ ಹೋಗಬೇಕಾಗತ್ತೆ ಅಂತ ಎಲ್ಲ ಸಾಮರ್ಥ್ಯಗಳನ್ನು ಬೇರೆ ಬೇರೆ ವಿಧಾನಗಳ ಮೂಲಕ ನೀವು ಅದನ್ನು ತರಬೇತಿಯನ್ನು ಪಡ್ಕೊಳ್ಬೇಕಾಗತ್ತೆ. ವಿತ್ ಡಿಫ್ರೆಂಟ್ ಮೋಡ್ಸ್ ಅಂತ ಕರಿತೀವಿ. ವೈಲ್ ರೀಡಿಂಗ್ ಎ ಮ್ಯಾಗಝೀನ್ಸ್, ಬೈ attending the workshops, by taking the departmental training programs, refresher courses, orientation programs, etc. Through the different modes you can develop all these abilities and competencies in service also as well as pre-service also. ಹಾಗಾದರೆ ಇಷ್ಟೆಲ್ಲವುಗಳನ್ನು ಪಡ್ಕೊಳ್ಳೋದ್ರ ಮೂಲಕ ಏನು ಉಪಯುಕ್ತ ಇದೆ, ಬೋಧನಾ ಸಾಮರ್ಥ್ಯಗಳ ಮಹತ್ವ ಏನು ಅನ್ನೋವಂಥದ್ದನ್ನು ಈ ರೀತಿ ನೋಡ್ಬೋದು. ಶಿಕ್ಷಕನ ದಕ್ಷತೆಯನ್ನು ಎತ್ತಿಡಿತು ಅಂದರೆ ಎಫಿಷಿಯನ್ಸಿ ಆಫ್ ಅ ಟೀಚರ್ ಕ್ಯಾನ್ ಬಿ ಇಂಪ್ರೂವ್ಡ್ ಅಂತ ಹೇಳಿ, ಅದೇ ಬೇಕಾಗಿರೋದು. ಎಲ್ಲಿ ದಕ್ಷತೆ ಇರುತ್ತೋ ಆವಾಗ ಔಟ್ಪುಟ್ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್, ವಿಷಯದ ಮೇಲೆ ಹಿಡಿತ ಸಾಧಿಸಲು ಮಾಸ್ಟ್ರಿ ಓವರ್ ದ ಕಂಟೆಂಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಡೆವಲಪ್ಡ್. ಬೋಧನೆ ಪರಿಣಾಮಕಾರಿಯಾಗಲು ಸಹಕಾರ, ಎಫೆಕ್ಟಿವ್ಲಿ ಯು ಕ್ಯಾನ್ ಡೆಲಿವರ್ ದ ಇನ್ಫಾರ್ಮೇಷನ್ಸ್. ಬೋಧನಾ ಕಲಿಕಾ ನಡುವಿನ ಸಂಬಂಧ ಇಮ್ಮಡಿಯಾಗುವಂತೆ ಮಾಡುತ್ತದೆ. ಇದಕ್ಕೆ ಖಂಡಿತವಾಗ್ಲೂ ಬೇಕಾಗುತ್ತೆ. ಶಿಕ್ಷಕ ವಿದ್ಯಾರ್ಥಿಗಳಲ್ಲಿ ಪರಸ್ಪರ ಅರಿವನ್ನು ಉಂಟು ಮಾಡುತ್ತದೆ. ತರಗತಿಯಲ್ಲಿ ಸ್ನೇಹಮಯಿ ವಾತಾವರಣ, ಸೊ ಫ್ರೆಂಡ್ಲಿ ಎನ್ವೈರನ್ಮೆಂಟ್ ಯು ಕ್ಯಾನ್ ಕ್ರಿಯೇಟ್ ಇನ್ ಯುವರ್ ಕ್ಲಾಸ್ ರೂಮ್. ಗುರಿ ಸಾಧನೆಗೆ ಅವಕಾಶ ಕಲ್ಪಿಸುವವು. ಇಟ್ ಈಸ್ ಪಾಸಿಬಲ್ ಟು ಅಚೀವ್ ಆಲ್ ದ ಏಮ್ಸ್ ಆಫ್ ಎಜುಕೇಷನ್ ಆ್ಯಸ್ ವೆಲ್ ಆಸ್ ಸಬ್ಜೆಕ್ಟ್ ಏಮ್ಸ್ ಆಫ್ ಆಲ್ ದ ಸಬ್ಜೆಕ್ಟ್ಸ್. ಅಂದರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗುರಿಗಳನ್ನು, ಶೈಕ್ಷಣಿಕ ಗುರಿಗಳನ್ನು ಕೂಡ ನೀವು ಈ ಎಲ್ಲ ಸಾಮರ್ಥ್ಯಗಳನ್ನು ನಿಮ್ಮಲ್ಲಿ ಬೆಳೆಸ್ಕೊಂಡಿದ್ದೆ ಆದರೆ ಸಾಧಿಸಲಿಕ್ಕೆ ಸಾಧ್ಯತೆ ಆಗತ್ತೆ. ಪ್ರತಿಯೊಂದು ವಿಮರ್ಶಿಸಿ ನೋಡುವ ಮನೋಭಾವವನ್ನು ಬೆಳೆಸ್ತಕ್ಕಂಥದ್ದು, ಮುಕ್ತ ಮನಸ್ಸು, ಮುಕ್ತ ಚರ್ಚೆ, ಮುಕ್ತ ವಿಮರ್ಶೆಗೆ ದಾರಿದೀಪವಾಗ್ತಕ್ಕಂಥದ್ದು ಇದು ಬೇಕಾಗುತ್ತೆ. ಆವಾಗ ಪರಿಣಾಮಕಾರಿ ಬೋಧನಾ ವಿಧಾನ ತಂತ್ರಗಳ ಬಳಕೆಗೆ ಒತ್ತು ನೀಡುವವು. ಅಂದರೆ ಎಫೆಕ್ಟಿವ್ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ ಸ್ಟ್ರಾಟಜೀಸ್ ಯು ಕ್ಯಾನ್ ಯೂಸ್ ವೆನೆವರ್ ಇಟ್ ಈಸ್ ನೆಸಸರಿ. ಶಿಕ್ಷಣದಲ್ಲಿ ನವನವೀನ ಸಂಶೋಧನೆಗೆ ಆಸ್ಪದ ಅಂದರೆ ಹೊಸ ರೀತಿಯಾಗಿರ್ತಕ್ಕಂಥ ರಿಸರ್ಚನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತದೆ ಅಂತ ಹೇಳಿ. ಉತ್ತಮ ನಾಯಕತ್ವದ ಗುಣಗಳನ್ನು ಬೆಳೆಸುವವು. ಯು ಕ್ಯಾನ್ ಬಿಕಮ್ ಎ ವೆರಿ ಗುಡ್ ಲೀಡರ್ ಆಲ್ಸೋ. ಟೀಚರ್ ಲೀಡರ್ ಅಂತಲೇ ಕೂಡ ಕರಿಬೋದು. ಬಿಕಾಸ್ ಯು ಆರ್ ಎ ಲೀಡರ್ ಆಫ್ ದ ಕ್ಲಾಸ್ ರೂಮ್, ಯು ಕ್ಯಾನ್ ಹ್ಯಾಂಡಲ್ ಸೊ ಮೋರ್ ದೆನ್ 60 or students, ವಾಟ್ ಎವರ್ ದ ಸ್ಟ್ರೆಂತ್ ಇನ್ ದ ಕ್ಲಾಸ್ ರೂಮ್, ಯು ಕ್ಯಾನ್ ಬಿಕಮ್ ಎನ್ ಎಫೆಕ್ಟಿವ್ ಲೀಡರ್ ಇನ್ ಯುವರ್ ಕ್ಲಾಸ್ ಸೊ ದಟ್ ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಗೋಯಿಂಗ್ ಟು ಫಾಲೋ ಯುವರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಶಿಕ್ಷಣದ ಗುಣಮಟ್ಟವನ್ನು ಉತ್ತಮಪಡಿಸ್ತಕ್ಕಂಥದ್ದು. ಕ್ವಾಲಿಟಿ ಆಫ್ ಎಜುಕೇಷನ್ ಕ್ಯಾನ್ ಬಿ ಇನ್ಕ್ರೀಸ್ಡ್. ತರಗತಿಯ ನಿರ್ವಹಣಾ ಸಾಮರ್ಥ್ಯವನ್ನು ವೃದ್ಧಿಸುವವು. ಮ್ಯಾನೇಜ್ಮೆಂಟ್ ಕ್ಯಾನ್ ಬಿಕಮ್ ವೆರಿ ಈಸಿ ಫಾರ್ ಯು ಪೀಪಲ್ ಇಫ್ ಯು ಆರ್ ಡೆವಲಪ್ಡ್ ಆಲ್ ದೀಸ್ ಕಾಂಪಿಟೆನ್ಸೀಸ್. ಬೌದ್ಧಿಕ ಸಾಮರ್ಥ್ಯವನ್ನು ಇಮ್ಮಡಿಗೊಳಿಸ್ತಕ್ಕಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು ಪಡ್ಕೊಳ್ತೀರಾ ಅಂತ ರಚಿಸಿಕೊಂಡ ನಿರ್ದಿಷ್ಟ ಉದ್ದೇಶಗಳನ್ನು ಸಾಧಿಸಲು ನೆರವಾಗ್ತವೆ. ಅಂದರೆ ಸಬ್ಜೆಕ್ಟ್ ಆಬ್ಜೆಕ್ಟಿವ್ಸ್ ಏನಿದಾವೋ ಅವುಗಳನ್ನು ನೀವು ಅಚೀವ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು. ಇತರ ನೇರರೊಂದಿಗೆ ಪಠ್ಯಪುಸ್ತಕ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಸಂಘಟಿಸಲು ಉತ್ತೇಜನವನ್ನು ನೀಡ್ತವೆ. ಅಂದರೆ ಖಂಡಿತವಾಗೂ ಸೊ ಯು ಕ್ಯಾನ್ ಆರ್ಗನೈಸ್ ಇನ್ ಎನ್ ಎಫೆಕ್ಟಿವ್ ವೇ ಬೋತ್ ಕರಿಕ್ಯುಲರ್ ಆ್ಯಸ್ ವೆಲ್ ಆಸ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತಕ್ಕಂಥ ಇವೆಲ್ಲವುಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಆಗೋದು ಯಾವಾಗ ನಿಮ್ಮಲ್ಲಿ ಎಲ್ಲ ಸಾಮರ್ಥ್ಯಗಳನ್ನು ಅಥವಾ ಎಬಿಲಿಟೀಸನ್ನು ಅಥವಾ ಈ ಕಾಂಪಿಟೆನ್ಸೀಸನ್ನು ನೀವು ಒಳಗೊಂಡಿರ್ತೀರೋ. ಸೊ ಇವೆಲ್ಲವುಗಳನ್ನು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ದಟ್ಸ್ ವೈ ಸೊ ಥ್ರೂ ದಿಸ್ ಕೋರ್ಸ್ ಯು ಹ್ಯಾವ್ ಟು ಡೆವಲಪ್ ಆಸ್ ಮಚ್ ಆಸ್ ಪಾಸಿಬಲ್ ಆಲ್ ದ ಕಾಂಪಿಟೆನ್ಸೀಸ್ ವೆನೆವರ್ ಯು ವಿಲ್ ಗೆಟ್ ಎ ಪ್ರಾಕ್ಟಿಕಲ್ ಟ್ರೈನಿಂಗ್. ಅಂದರೆ ಪ್ರಾಯೋಗಿಕ ಪರೀಕ್ಷೆಗಳನ್ನು ಅಥವಾ ಪ್ರಾಕ್ಟೀಸ್ ಟೀಚಿಂಗಿಗೆ ನಿಮಗೆ ಹಾಕಿದಾಗ ಎಲ್ಲವುಗಳನ್ನು ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದರ ತರಬೇತಿಯನ್ನು ಪರಿಪೂರ್ಣವಾಗಿ ಪಡ್ಕೊಳ್ಬೇಕು ಅಂತ ಹೇಳ್ತೀನಿ. ಆಗ ಈ ಎಲ್ಲ ಸಾಮರ್ಥ್ಯಗಳನ್ನು ನಿಮ್ಮಲ್ಲಿ ಕೌಶಲ್ಯಗಳನ್ನು ಹೊಂದಲಿಕ್ಕೆ ಸಾಧ್ಯತೆ ಆಗತ್ತೆ. ಸೊ ಈ ವಿಡಿಯೋದಲ್ಲಿ ಇದೆಲ್ಲ ಸಂಪೂರ್ಣ ಚರ್ಚೆಯನ್ನು ಮಾಡಿದ್ದೀನಿ. ಇದನ್ನು ಕೇಳಿಸ್ಕೊಂಡು ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ನೋಟ್ಸನ್ನು ಪ್ರಿಪೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಯೂನಿಟ್ 2ಗೆ ಸಂಬಂಧಿಸಿರ್ತಕ್ಕಂಥ ಮತ್ತೊಂದಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು.